Find the sum of the sequence 7, 77, 777, 7777 up to n terms. ಇದು ಜಿ ಪಿ ಅಂತ ಅವ್ರು ಮೆನ್ಷನ್ ಮಾಡಿಲ್ಲ, ಬಟ್ ಆ್ಯಕ್ಚುಲಿ ಇಟ್ ಕಮ್ಸ್ ಅಂಡರ್ ಜಿ ಪಿ. ಸೀಕ್ವೆನ್ಸ್ ಅಂತ ಅಷ್ಟೇ ಮೆನ್ಷನ್ ಮಾಡೋದು, ಯಾಕಂದರೆ ಇಟ್ ಇಸ್ ಜಸ್ಟ್ ಅ ಸೀಕ್ವೆನ್ಸ್. ಬಟ್ ಇದನ್ನು ಸಾಲ್ವ್ ಮಾಡೋದಕ್ಕೆ ನಾವು ಯೂಸ್ ಮಾಡೋದು ಜಿ ಪಿ ಯ ಕಾನ್ಸೆಪ್ಟ್. ಹೆಂಗಂತ ನಾನು ಹೇಳ್ತೀನಿ. ಇಲ್ಲಿ ಸೀಕ್ವೆನ್ಸ್ ಏನು ಕೊಟ್ಟಿದ್ದಾರೆ ಅಂತಂದರೆ 7, 77, 777, 7777 ಅಪ್ ಟು ಎನ್ ಟರ್ಮ್ಸ್. ಅಂದರೆ ಆ ಎನ್ ಟರ್ಮ್ಸಲ್ಲಿ 777 ಅಂತ ಎಷ್ಟು ಸಾರಿ ಇರುತ್ತೆ ಅಂದರೆ ಎನ್ ಟೈಮ್ಸ್ ಇರುತ್ತೆ. ಫಸ್ಟ್ ಟರ್ಮಲ್ಲಿ 1 ಸಾರಿ 7 ಇದೆ, ಸೆಕೆಂಡ್ ಟರ್ಮಲ್ಲಿ 2 ಸಾರಿ ಇದೆ, ಥರ್ಡ್ ಟರ್ಮಲ್ಲಿ 3 ಸಾರಿ, 4ನೇ ಟರ್ಮಲ್ಲಿ 4 ಸಾರಿ, nth ಟರ್ಮಲ್ಲಿ ಎನ್ ಟೈಮ್ಸ್ ಬರ್ತದೆ 777 ಅಂತ. ಓಕೆ, ಈಗ ಈ ಥರದ ಕ್ವಶನ್ಗಳು ಒಂದು ರೀತಿ ಯುನೀಕ್ ಕ್ವಶನ್ಸ್, ಇವೆಲ್ಲನೂ ಯುನೀಕ್ ಆಗಿರುತ್ತೆ ಈ ಕ್ವಶನ್ಸು. ಸ್ಪೆಸಿಫಿಕ್ ಆಗಿ ಬರ್ತಾನೆ ಇರ್ತವೆ ಇವು ಅವಾಗವಾಗ. ಇವುಗಳ ಮೆಥಡ್ ಕೂಡ ಸೇಮ್. ಏನು ಮಾಡ್ಬೇಕು ಇಲ್ಲಿ ಅಂತಂದರೆ ಸಮ್ಮನ್ನು ಫೈಂಡ್ ಮಾಡಿ ಅಂತ ಹೇಳ್ತಾನೆ. ಸೊ ಸಮ್ಮನ್ನು ಫೈಂಡ್ ಮಾಡಿ ಅಂತಂದರೆ 7 + 77 + 7777 ಪ್ಲಸ್ ಆ್ಯಂಡ್ ಸೋನ್, ಈ ರೀತಿ ಆಗುತ್ತೆ. ಈಗ ಈ ಪ್ರತಿ ಟರ್ಮಿಂದ 7ಅನ್ನು ನಾವು ಕಾಮನ್ ಆಗಿ ತೆಗಿಬೋದು, ಅಥವಾ ಇದನ್ನು ಫಸ್ಟ್ಗೆ ಬರೆಯೋದಾದರೆ ಇದನ್ನು 7 ಅಂತಲೇ ಬರೆದ್ರೆ ಪ್ಲಸ್ 77ಅನ್ನು 7 × 11 ಅಂತ ಬರಿಬೋದು. 7 × 11 ಇದನ್ನು 7 × 111 ಅಂತ ಬರಿಬೋದು. ಈ ಫೋರ್ತ್ ಟರ್ಮನ್ನು 7 × 1111 ಅಂತ ಬರಿಬೋದು. ಆ್ಯಂಡ್ ಸೊ ಆನ್ ಅಪ್ ಟು ಎನ್ ಟರ್ಮ್ಸ್. ಅದು ಅಪ್ ಟು ಎನ್ ಟರ್ಮ್ಸ್ ಲಾಸ್ಟಿಗೆ ಇದೇ ಇರುತ್ತದೆ. ಈಗ ಪ್ರತಿ ಟರ್ಮಲ್ಲಿ 7777 ಇದೆ. ಈ 7ಅನ್ನು ಕಾಮನ್ ಆಗಿ ತೆಗೆದುಬಿಟ್ರಿ. 7 ಕಾಮನ್ ಆಗಿ ಬಂತು ಅಂತಂದರೆ ಈ ಫಸ್ಟ್ ಟರ್ಮಲ್ಲಿ 1 ಮಾತ್ರ ಉಳಿತು, ಸೆಕೆಂಡ್ ಟರ್ಮಲ್ಲಿ 11 ಉಳಿತು, ಥರ್ಡ್ ಟರ್ಮಲ್ಲಿ 111 ಉಳಿತು, ಫೋರ್ತ್ ಟರ್ಮಲ್ಲಿ 1111 ಪ್ಲಸ್ ಆ್ಯಂಡ್ ಸೊ ಆನ್ ಅಪ್ ಟು ಎನ್ ಟರ್ಮ್ಸ್. ಇದು ಎನ್ ಟರ್ಮ್ಸ್ ಆಸ್ ಇಟ್ ಈಸ್. ಪ್ರತಿ ಕ್ವಶನ್ನಿಗೆ ಸೇಮ್ ಪ್ರಾಸೆಸ್. ಅದೇನು ಅಂತ ಒಂದೆರಡು ಕ್ವಶನ್ ಬೇರೆ ತಗೊಂಡು ಹೇಳ್ತೀನಿ ನಿಮ್ಮನ್ನು. ಈಗ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 9. ಈಗ 9ಇಂದ ಮಲ್ಟಿಪ್ಲೈ ಮಾಡಿ ಮತ್ತು 9ಇಂದ ಡಿವೈಡ್ ಮಾಡಿ. 9ಇಂದ ಈ ಪ್ರತಿ ಟರ್ಮ್ಗೆ ಮಲ್ಟಿಪ್ಲೈ ಮಾಡಿದಾಗ ಇದೇನಾಗುತ್ತೆ ಇದು ಅಂತಂದರೆ ಇದು 9 ಆಯಿತು, ಇದು 99, ಇದು 999, 9999 ಪ್ಲಸ್ ಆ್ಯಂಡ್ ಸೊ ಆನ್ ಅಪ್ ಟು ಎನ್ ಟರ್ಮ್ಸ್. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದನ್ನು ಕಾಂಪನ್ಸೇಟ್ ಮಾಡೋ ಸಲುವಾಗಿ ಡಿವೈಡ್ ಮಾಡ್ತೀವಿ. ಸೊ ಇಲ್ಲಿ ಡಿವೈಡ್ ಮಾಡಿದ್ವಿ. 7/9. ಈ 9ಅನ್ನು ನಾವು 10 - 1 ಅಂತ ಬರಿಬೋದು. 99ಅನ್ನು 100 - 1 ಅಂತ ಬರಿಬೋದು. 999ಅನ್ನು 1000 - 1 ಅಂತ ಬರಿಬೋದು. ಇಲ್ಲಿ 10,000 - 1 ಆ್ಯಂಡ್ ಸೊ ಆನ್ ಅಪ್ ಟು ಎನ್ ಟರ್ಮ್ಸ್. ಅಗೇನ್ 7/9, 10 - 1 ಹಾಗೆ ಇರಲಿ. 100ಅನ್ನು 10 ಸ್ಕ್ವೇರ್ ಅಂತ ಬರಿಬೋದು, 1000ಅನ್ನು 10³ ಅಂತ ಬರಿಬೋದು, ಆ್ಯಂಡ್ ಸೊ ಆನ್. nth ಟರ್ಮ್ ಇದೆಯಲ್ಲ ಅದನ್ನು 10⁻n - 1 ಅಂತ ಬರಿಬೋದು. nth ಟರ್ಮ್ ಆ ರೀತಿ ಚೇಂಜ್ ಆಗುತ್ತೆ. ಈಗ 10, 10 ಸ್ಕ್ವೇರ್, 10³ 10⁻n ಇವುಗಳನ್ನೆಲ್ಲ ಒಂದು ಕಡೆ ಬರ್ಕೊಳ್ರಿ. -1 -1 -1 -1 ಅಂತ ಇದೆಯಲ್ಲ ಅವುಗಳನ್ನೆಲ್ಲ ಒಂದು ಕಡೆ ಬರ್ಕೊಳ್ರಿ. ಸೊ ಈಗೇನಾಯಿತು 7/9 × 10 + 10 ಸ್ಕ್ವೇರ್ + 10³ ಆ್ಯಂಡ್ ಸೊ ಆನ್ ಅಪ್ ಟು 10⁻n. ಇಲ್ಲಿ -1 -1 -1 -1 ಎಷ್ಟು ಸಾರಿ ಇದೆ ಇದು? n ಟೈಮ್ಸ್. ಇದು ಫಸ್ಟ್ ಬ್ರಾಕೆಟ್, ಸೆಕೆಂಡ್ ಬ್ರಾಕೆಟ್ ನೋಡಿ. ಪವರ್ 2 ಇದೆ ಅಂದರೆ ಸೆಕೆಂಡ್ ಬ್ರಾಕೆಟ್, ಪವರ್ 3 ಇದೆ ಥರ್ಡ್ ಬ್ರಾಕೆಟ್, ಪವರ್ n ಇದೆ ಅಂತಂದರೆ nth ಬ್ರಾಕೆಟ್. ಅಂದರೆ -1 -1 -1 ಎಷ್ಟು ಸಾರಿ ಇದೆ? n ಟೈಮ್ಸ್. ಸೊ ಇದು -1 -1 -1 -1 ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಸಾರಿ ಇದೆ ಅಂತಂದರೆ n ಟೈಮ್ ಇದೆ, n ಟೈಮ್ಸ್ ಇದೆ. ಈಗ ಅಬ್ಸರ್ವ್ ಮಾಡಿ, ಇಲ್ಲಿಂದ ಇಲ್ಲಿವರೆಗೆ ಏನು ಕಾಣಿಸ್ತಾ ಇದೆಯಲ್ಲ ಇದು ಜಿ ಪಿ.
ಅದಕ್ಕೇನೆ ಇದನ್ನ ಜಿ ಪಿ ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ಸಾಲ್ವ್ ಮಾಡೋದು ಮಾತ್ರ ಜಿ ಪಿ ಕ್ವಶನ್ಸ್ಗಳ ಕೆಳಗಡೆ ಸಾಲ್ವ್ ಮಾಡ್ತೀವಿ. ಯಾಕಂತಂದ್ರೆ ಜಿ ಪಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿಲ್ಲ, ಆದರೆ ಇಂಡೈರೆಕ್ಟ್ಲಿ ಇನ್ವಾಲ್ವ್ ಆಗಿದೆ ಇದರಲ್ಲಿ. ಹಾಗಾಗಿ ಸೊ ದಿಸ್ ಈಸ್ ಈಕ್ವಲ್ ಟು 7/9. ಇದು ಜಿ ಪಿ ಅಂತಂದ್ರೆ ಇಲ್ಲಿ ಫಸ್ಟ್ ಟರ್ಮ್ ಇಸ್ 10, ಎ ಈಕ್ವಲ್ ಟು 10, ಕಾಮನ್ ರೇಷಿಯೋ ಈಸ್ 10, ಯಾಕಂದ್ರೆ 10 into 10 10 square, 10 square into 10 10 cube and so on. Common ratio is 10. Number of tens is n. First, second, third number of terms ಎಷ್ಟಿದೆ n. ಸೊ ಇಷ್ಟು ಗೊತ್ತಿದ್ರೆ ನಾವು ಸಮ್ ಟು n ಟರ್ಮ್ಸ್ ನ ಬರಿಬಹುದು. ಫಾರ್ಮುಲಾ ಇದೆ a into r to the power of n minus 1 divided by r minus 1. ಸೊ a ಅಂತಂದ್ರೆ 10 into r to the power of n, that is 10 to the power of n minus 1 divided by 10 minus 1. 10 minus 1 is 9. ಇದಾಯ್ತಲ್ಲ. ಸೊ ಇಷ್ಟ ಮೈನಸ್ ಇಲ್ಲಿ ನೋಡಿ -1 n ಟೈಮ್ಸ್ ಇರೋದ್ರಿಂದ ಅದನ್ನ -n ಅಂತ ಬರೀಬಹುದು. ಯಾಕಂದ್ರೆ -1 ಅಂದ್ರೆ -2, 3 ಸಾರಿ ಇದ್ರೆ -3, 4 ಸಾರಿ ಇದ್ರೆ -4 ಆಗುತ್ತೆ. n ಟೈಮ್ಸ್ ಇರೋದ್ರಿಂದ -n. ದಿಸ್ ಈಸ್ ದ ಸೊಲ್ಯೂಷನ್. ಸೊ ಏನಾಗುತ್ತೆ ಅದು ಸಮ್ ಅಂತಂದ್ರೆ ನೋಡಿ ಕ್ಲಿಯರ್ ಆಗಿ ಬರೆಯೋದಾದ್ರೆ 7/9 into 10 into 10 to the power of n minus 1 divided by 10 minus 1 ಅಂದ್ರೆ 9 minus n. ಇದು ಒಂದು ರೀತಿ ಸ್ಟ್ಯಾಂಡರ್ಡ್ ರಿಸಲ್ಟ್ ತರ ನೀವು ನೆನ್ಪಿಡಬೇಕು. ಒಂದು ವೇಳೆ ಈ ಕ್ವಶನ್ ಏನಾದರೂ 777 ಬದಲಿಗೆ ಈ ರೀತಿ ಕೂಡ ಕೇಳಬಹುದು. ಬೇರೆ ಯಾವ ನಂಬರ್ ಆದ್ರೂ ಕೊಡ್ಬೋದು. ಅದೇ ಕ್ವಶನ್ ಕೊಟ್ಟಿದ್ದಾರೆ ಕೂಡ 8, 88, 888 ಆ್ಯಂಡ್ ಸೋ ಆನ್. ಈ ರೀತಿ ಇದ್ರೆ ಅವಾಗ ಪ್ರೊಸೆಸ್ ಎಲ್ಲ ಸೇಮ್, ನಂಬರ್ ಮಾತ್ರ ಚೇಂಜ್ ಆಗುತ್ತೆ. ಏನು ಮಾಡ್ಬೇಕೀಗ, ಇದನ್ನ 8 ಅಂತ ಬರೀತೀವಿ. ಇದು 8 into 11, 8 into 111, 8 into 1111 ಆ್ಯಂಡ್ ಸೋ ಆನ್. ಈ 8 ಇಲ್ಲಿ ಕಾಮನ್ ಆಗಿ ಬರುತ್ತೆ, ಇಲ್ಲಿ 8 ಆಯಿತು. ಈಗ ಈ ಒಳಗಡೆ ಇರ್ತಕ್ಕಂಥ ನಂಬರ್ಗೆ 9 ಮತ್ತು 9 ಮಲ್ಟಿಪ್ಲೈ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಸೇಮ್ ಪ್ರಾಸೆಸ್, ಇಲ್ಲಿ 8, ಇಲ್ಲಿ 9 ಮಲ್ಟಿಪ್ಲೈ ಮಾಡ್ತೀವಿ. ಆ 9ನ 10 - 1, 100 - 1, 1000 - 1 ಆ್ಯಂಡ್ ಸೋ ಆನ್. ಇಲ್ಲಿ ಎಲ್ಲೆಲ್ಲಿ 7 ಕಾಣಿಸ್ತಾ ಇದೆ ಅಲ್ಲೆಲ್ಲ 8 ಆಗುತ್ತೆ. ಉಳಿದದ್ದೆಲ್ಲ ಪ್ರಾಸೆಸ್ ಸೇಮ್. ಸೊ 8/9. ಸೊ ಡೈರೆಕ್ಟ್ ಆಗಿ ನಾವು ಒಂದು ಸ್ಟ್ಯಾಂಡರ್ಡ್ ರಿಸಲ್ಟ್ ಅಂತ ನೋಡೋದಾದ್ರೆ ಅಲ್ಲಿ ಏನ್ ನಂಬರ್ ಕೊಟ್ಟಿರ್ತಾರಲ್ಲ ಅದು ಅಂದ್ರೆ ಫಸ್ಟ್ ಟರ್ಮ್ ಇಲ್ಲಿ a 7 ಇದ್ರೆ 7/9 ಇಂಟು ಈ ಟರ್ಮ್ ಆಸ್ ಇಟ್ ಇಸ್. ಎಷ್ಟು ಆಸ್ ಇಟ್ ಇಸ್ ಇರುತ್ತೆ, 9 ಕೂಡ ಆಸ್ ಇಟ್ ಇಸ್ ಇರುತ್ತೆ. ಇದೆಲ್ಲ ಆಸ್ ಇಟ್ ಇಸ್. ಇಲ್ಲಿ ಮಾತ್ರ ಚೇಂಜ್ ಆಗುತ್ತೆ. 8 ಬಂದಿತ್ತು ಅಂತಂದ್ರೆ ಈ ಟರ್ಮ್ಗಳೆಲ್ಲ 8 8 8 8 ಆ ರೀತಿ ಇತ್ತು ಅಂತಂದ್ರೆ 8/9 ಆ ಥರ. 6 ಬಂದಿತ್ತು ಅಂದ್ರೆ ಇಲ್ಲಿ ಆನ್ಸರ್ ಏನಾಗುತ್ತೆ, 6/9 ಇಂಟು 10 into 10 to the power of n minus 1 divided by 9. ಇಲ್ಲೂ ಕೂಡ 9 ಬರುತ್ತೆ, -n. 5 ಬಂದ್ರೆ ಇಲ್ಲಿ 5, ಇದು ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಆಗಲ್ಲ. 9 ಬಂತು ಅಂತಂದ್ರೆ ಅವಾಗ ಇಲ್ಲಿ ಕೂಡ 9 ಆಗೋದ್ರಿಂದ 9 9 ಎರಡು ಕ್ಯಾನ್ಸಲ್ ಆಗಿ ಇಷ್ಟು ಮಾತ್ರ ಬರ್ತದೆ. 10 into 10 to the power of n minus 1 divided by 9 minus n ಅಂತೇಳಿ. ಸೊ ಇಷ್ಟು ಆನ್ಸರ್ ಆಗಿ ಬರುತ್ತೆ. ಸೊ ಈ ಥರದ ಒಂದು ಕ್ವಶನ್ಸ್ಗಳು ಕೇಳೋಂಥ ಚಾನ್ಸಸ್ ಇರುತ್ತೆ. ಮೇ ಬಿ ಇದನ್ನು ಕೊಟ್ಟು ಆಪ್ಷನ್ಸ್ ಅಲ್ಲಿ ಕೇಳ್ಬೋದು, ಸಮ್ ಯಾವುದಾಗಿರುತ್ತೆ ಅಂತೇಳಿ ಇವುಗಳನ್ನೇ ಆಪ್ಷನ್ಸ್ ಆಗಿ ಕೊಡ್ಬೋದು. ಓಕೆ, ಇನ್ಸರ್ಟ್ 3 ನಂಬರ್ಸ್ ಬಿಟ್ವೀನ್. ನೋಡಿ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಕೂಡ ಇದೇ ರೀತಿ ಇನ್ಸರ್ಟ್ ಅಂತ ಬಂದಿತ್ತು. ಇನ್ಸರ್ಟ್ 5 ನಂಬರ್ಸ್ 6 ನಂಬರ್ಸ್ ಅಂತ ಏನೋ ಹೇಳಿದ್ದ. ಇಲ್ಲೂ ಅದೇ ರೀತಿ ಕ್ವಶನ್ ಕೇಳಿದ್ರೆ ಇನ್ಸರ್ಟ್ 3 ನಂಬರ್ಸ್ ಬಿಟ್ವೀನ್ 1 and 256. 1 ಮತ್ತು 250 ನಡುವೆ ಎಷ್ಟು ನಂಬರ್ಗಳನ್ನ ಇನ್ಸರ್ಟ್ ಮಾಡ್ಬೇಕಂತೆ, 3 ನಂಬರ್ಸ್ನ ಇನ್ಸರ್ಟ್ ಮಾಡಬೇಕು. ಸೊ ದಟ್ ದ ರಿಸಲ್ಟಿಂಗ್ ಸೀಕ್ವೆನ್ಸ್ ಈಸ್ ಅ GP. ಸೊ ಏನು ಸೀಕ್ವೆನ್ಸ್ ಬರುತ್ತಲ್ಲ ಅದು GP ಆಗಬೇಕು. ಆ ರೀತಿ 3 ನಂಬರ್ಗಳನ್ನ ಇನ್ಸರ್ಟ್ ಮಾಡಬೇಕು. ಆ 3 ನಂಬರ್ಗಳು ಯಾವುದು ಅಂತ ನಮ್ಗೆ ಬೇಕು. ಓಕೆ, ಈಗ ಆ 3 ನಂಬರ್ಗಳು ಯಾವ್ದು ಅಂತ ಗೊತ್ತಿಲ್ಲಲ್ಲ. ಫಸ್ಟ್ ನಂಬರ್ G1 ಆಗಿರಲಿ, ಸೆಕೆಂಡ್ ನಂಬರ್ G2 ಆಗಿರಲಿ, ಥರ್ಡ್ ನಂಬರ್ G3. ಯಾಕೆ G1 G2 G3 ಅಂತಂದ್ರೆ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಆಗಿರೋದ್ರಿಂದ ಅದು ತಗೊಂಡಿದ್ವಿ ಅಷ್ಟೇ, ಬಿಟ್ಟರೆ ಬೇರೆ ವ್ಯಾಲ್ಯೂ ಕೂಡ ತಗೋಬಹುದು ನೀವು. ಲಾಸ್ಟ್ ಯಾವುದು 256. ಇವೆರಡರ ನಡುವೆ ಈ 3 ನಂಬರ್ಗಳನ್ನು ಇನ್ಸರ್ಟ್ ಮಾಡಿದ್ವಿ. ಅದು ಯಾವುದು ಅಂತ ಈಗ ಸದ್ಯಕ್ಕೆ ಗೊತ್ತಿಲ್ಲ, ಬಟ್ ಈಗ ಗೊತ್ತಾಗುತ್ತೆ. ಇದು GP ಆಗಬೇಕು ಅಂತ ಹೇಳಿರೋದ್ರಿಂದ ಓಕೆ, ಈಗ ಆ GP ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಳ್ಳೋಣ. ಫಸ್ಟ್ ಟರ್ಮ್ ಯಾವುದಿಲ್ಲಿ 1, a is 1. 256 ಇದೆ
ಅದು ಎಷ್ಟನೇ ಟರ್ಮ್ ನೋಡಿ, 1 2 3 4 5. ಮತ್ತಿದು G1 ಫಸ್ಟ್ ಟರ್ಮ್ ಅಲ್ಲ, ಇನ್ಸರ್ಟ್ ಮಾಡಬೇಕಾಗಿರೋದ್ರಲ್ಲಿ ಫಸ್ಟ್ ಟರ್ಮ್ G1. ಒಟ್ಟು ಎಷ್ಟಿದೆ, 1 2 3 4 5. ಫಿಫ್ತ್ ಟರ್ಮ್ 256. ಫಿಫ್ತ್ ಟರ್ಮ್ ನಾನು ಡೈರೆಕ್ಟ್ ಆಗಿ AR⁴ ಅಂತ ಬರೀತೇನೆ. ಇಟ್ ಈಸ್ 256. ಓಕೆ, ಬಟ್ A = 1 ಇದೆ. ಸೊ ಇಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರಿ ಅಂತಂದ್ರೆ 1 × R⁴ = 256 ಅಥವಾ R⁴ = 256. ಸೊ ಇಟ್ ಮೀನ್ಸ್ ದಟ್ 256 ಅನ್ನೋದು ಯಾವುದೋ ಒಂದು ನಂಬರ್ನ ಫೋರ್ತ್ ಪವರ್ ಆಗಿ ಎಕ್ಸ್ಪ್ರೆಸ್ ಮಾಡಿದೆ. R⁴ ಇದೆ. ಸೊ ಇಲ್ಲೂ ಕೂಡ ಯಾವುದೋ ಒಂದು ನಂಬರ್ನ ಪವರ್ 4 ರೈಸ್ ಮಾಡಿದ್ರೆ ಬರೋಂಥ ನಂಬರ್ ಅಂತ ಅರ್ಥ. ಯಾವುದದು? ಮೇ ಬಿ 4 ಅನಿಸುತ್ತೆ. 4⁴ 256 ಅಂತ ಅನಿಸುತ್ತೆ ಮೇ ಬಿ ನನಗೆ. ಒಂದ್ಸರಿ ನೋಡೋಣ. 4² ಅಂತಂದರೆ 16. ಇಲ್ಲೊಂದು 4² ತಗೊಂಡ್ರೆ 16 ಬರುತ್ತೆ. ಸೊ 4² × 4² ಅಂತಂದರೆ 4⁴. 16 × 16 ಅಂದರೆ 256. ಹೌದಲ್ಲ? ಕರೆಕ್ಟ್ ಆಗಿದೆ. ಸೊ R = 4. ಕಾಮನ್ ರೇಷಿಯೋ ನಮಗೆ ಸಿಕ್ತು. ಕಾಮನ್ ರೇಷಿಯೋ ಸಿಕ್ಕ ಮೇಲೆ ಉಳಿದ ಎಲ್ಲ ವ್ಯಾಲ್ಯೂಸ್ಗಳು ಆರಾಮಾಗಿ ಸಿಗ್ತದೆ. 1 ಇದೆ. ನೆಕ್ಸ್ಟ್ ಟರ್ಮ್ G1 ಅಂತಂದ್ರೇನು? G1 ಅಂತಂದರೆ ಹಿಂದಿನ ಟರ್ಮ್ಗೆ ಕಾಮನ್ ರೇಷಿಯೋ ಮಲ್ಟಿಪ್ಲೈ ಮಾಡೋದು. 1 × 4 is 4. G2 is nothing but G1 × this R. ಸೊ ಇಲ್ಲಿ 4 ಬಂತು. ಈ 4ಗೆ ಈ 4 ಮಲ್ಟಿಪ್ಲೈ ಮಾಡಿದ್ರೆ 16. ಸೊ G2 is 16. G3 16 4s are 64. ಲಾಸ್ಟ್ ಟರ್ಮ್ ಅಂತೂ ಇಂಟು 4 ಮಾಡಿದ್ರೆ 256 ಬಂದೇ ಬರುತ್ತೆ. ಸೊ ಇನ್ಸರ್ಟ್ ಮಾಡಬೇಕಾಗಿರೋ 3 ನಂಬರ್ಸ್ ಯಾವುದು? 4, 16 and 64. These are the 3 numbers to be inserted so that the resulting sequence becomes a geometric progression. ಹಾಗಾದರೆ A ಮತ್ತು B ಎರಡು ಪರ್ಟಿಕ್ಯುಲರ್ಲಿ ಪಾಸಿಟಿವ್ ಇಂಟಿಜರ್ಸ್ ಆಗಿದ್ದರೆ A and B are any two positive integers, then ಇವೆರಡರ ನಡುವೆ ಒಂದು ವ್ಯಾಲ್ಯೂನ ಇನ್ಸರ್ಟ್ ಮಾಡ್ತೀವಿ ನಾವು G ಅಂತೇಳಿ. ಈ Gನ ನಾವೇನಂತ ಕರಿತೀವಿ ಅಂತಂದರೆ ಜಿಯೋಮೆಟ್ರಿಕ್ ಮೀನ್ ಅಂತ ಕರಿತೀವಿ. ಅಲ್ಲಿ ಅರಿಥ್ಮೆಟಿಕ್ ಮೀನ್ ಅಂತ ಬಂದಾಗ A ಮತ್ತು B ಯಾವುದಾದ್ರೂ ವ್ಯಾಲ್ಯೂಸ್ ಆಗಿರಬಹುದಾಗಿತ್ತು. ಅವೆರಡರ ನಡುವೆ ಕ್ಯಾಪಿಟಲ್ A ಅನ್ನೋ ಒಂದು ವ್ಯಾಲ್ಯೂನ ನಾವು ಇನ್ಸರ್ಟ್ ಮಾಡಿದ್ವಿ. ಈ A ಅನ್ನ ನಾವೇನಂತ ಕರೆದಿದ್ವಿ ಅಲ್ಲಿ ಅಂತಂದರೆ ಅರಿಥ್ಮೆಟಿಕ್ ಮೀನ್ ಅಂತ ಕರೆದಿದ್ವಿ. A = A + B/2. ಇದು ಅರಿಥ್ಮೆಟಿಕ್ ಮೀನ್ ಆಫ್ A and B. ಇಲ್ಲಿ A ಮತ್ತು B ಇದೆ. ಇವೆರಡರ ಜಿಯೋಮೆಟ್ರಿಕ್ ಮೀನ್ ಯಾವುದು? G. ಆ್ಯಂಡ್ ದಿಸ್ ಈಸ್ ಗಿವನ್ ಬೈ G = √AB. G = √AB. A ಮತ್ತು B ಪಾಸಿಟಿವ್ ತಗೊಳ್ತೀವಿ, ಯೂಶುವಲಿ ಪಾಸಿಟಿವ್. ಯಾಕಂದರೆ ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂತಂದರೆ ಈ Gಗೂ ಮತ್ತು ಈ ಕ್ಯಾಪಿಟಲ್ A ಮತ್ತು ಹಾರ್ಮೋನಿಕ್ ಮೀನ್ ಬಂದಾಗ ಅದು ಕ್ಯಾಪಿಟಲ್ H ಅಂತ ಬರ್ತದೆ, ಹಾರ್ಮೋನಿಕ್ ಮೀನ್ ಅಂತೇಳಿ. ಆ ಮೂರರ ನಡುವೆ ಒಂದು ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ತೀವಿ. ಹಾಗಾಗಿ A ಮತ್ತು B ಪಾಸಿಟಿವ್ ಆಗಿರಲಿ ಅಂತ ತಗೊಳ್ತೀವಿ. ಸೊ G = √AB. ಈ √AB ಯಾವ ರೀತಿ ಬರುತ್ತೆ ಅಂತೇಳಿ ಡೆರೈವೇಷನ್ ಇದೆ, ಬಟ್ ಸದ್ಯಕ್ಕೆ ಆ ಡೆರೈವೇಷನ್ ನಮಗೆ ಬೇಡ. ಓಕೆ, ಇದು ಮಾತ್ರ ನೆನಪಿಟ್ಟುಕೊಳ್ರಿ. ಇದೇನಿದು? ಜಿಯೋಮೆಟ್ರಿಕ್ ಮೀನ್ ಬಿಟ್ವೀನ್ A and B. ಯಾವುದಾದ್ರೂ ಎರಡು ಪಾಸಿಟಿವ್ ಇಂಟಿಜರ್ಸ್ಗಳ ನಡುವೆ ಈ ರೀತಿ ಒಂದು ಜಿಯೋಮೆಟ್ರಿಕ್ ಮೀನ್ ಎಕ್ಸಿಸ್ಟ್ ಆಗ್ತದೆ. ನಾವು ಆ ರೀತಿಯ ಒಂದು ಜಿಯೋಮೆಟ್ರಿಕ್ ಮೀನ್ನ ಫೈಂಡ್ ಔಟ್ ಮಾಡ್ಬೋದು. ಅದಕ್ಕೆ ಒಂದು ಕ್ವಶನ್ ಸಾಲ್ವ್ ಮಾಡೋಣ. ಫಾರ್ ಎಕ್ಸಾಂಪಲ್ 2 8 ಅಂತ ತಗೊಳ್ರಿ. ಇಫ್ A is 2 and B is 8, find geometric mean between 2 and 8. This is the formula. G = √AB, √2 × 8.
ಸೆಂಟ್ 2 16. Root 16 means 4. Remember, it is not plus or minus 4. It is 4. So G will be equal to 4. ಒಂದು ವೇಳೆ ಇವೆರಡರ ನಡುವೆ ಇನ್ಸರ್ಟ್ ಮಾಡಿದ್ರೆ ಅದು GP ಆಗಿರುತ್ತೆ. ಬೇಕಿದ್ರೆ ನೀವು ವೆರಿಫೈ ಮಾಡ್ಬೋದು. 2 4 8. 2 to the 4, 4 to the 8. This is the geometric mean. ಸೊ ಇದು ನಿಮಗೆ ಗೊತ್ತಿರಬೇಕು. ಈಗ 3 ಟರ್ಮ್ಗಳ ಸಮ್ ಮತ್ತು ಪ್ರಾಡಕ್ಟ್ ಕೊಟ್ಟಿದ್ದಾಗ ಅರಿಥ್ಮೆಟಿಕ್ ಪ್ರೋಗ್ರೆಷನಲ್ಲಿ ಯಾವ ರೀತಿ ಟರ್ಮ್ಗಳ ಸೆಲೆಕ್ಟ್ ಮಾಡ್ತಿದ್ವಿ ಅಂತ ನಾವು ನೋಡಿದ್ವಿ. ಅದೇ ರೀತಿ GP ನಲ್ಲೂ ಕೂಡ ಸಮ್ ಆಫ್ 3 ಟರ್ಮ್ಸ್ ಮತ್ತು ಪ್ರಾಡಕ್ಟ್ ಆಫ್ 3 ಟರ್ಮ್ಸ್ನ ಕೊಡ್ತಾರೆ. ಸಮ್ ಆಫ್ 3 ಟರ್ಮ್ಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ 3 ಟರ್ಮ್ಸ್. ಅಲ್ಲಿ ನಾವೇನು ಕನ್ಸಿಡರ್ ಮಾಡ್ತಿದ್ವಿ ಅಂತಂದರೆ ಸಮ್ ಆಫ್ 3 ಟರ್ಮ್ಸ್ ಕೊಟ್ಟಿದ್ರೆ A ಮೈನಸ್ ಡಿ, ಎ ಪ್ಲಸ್ ಡಿ ಅಂತ ಕನ್ಸಿಡರ್ ಮಾಡ್ತಿದ್ವಿ. 3 ಟರ್ಮ್ಸ್ ಕೊಟ್ಟಿದ್ರೆ. ಹಾಗಾದರೆ ಇಲ್ಲಿ ಒಂದು ವೇಳೆ ಸಮ್ ಆಫ್ 3 ಟರ್ಮ್ಸ್ ಮತ್ತು ಪ್ರಾಡಕ್ಟ್ ಆಫ್ 3 ಟರ್ಮ್ಸ್ ಅಂತ ಏನಾದರೂ ಕೊಟ್ಟರೆ ಇಲ್ಲಿ ಏನು ಕನ್ಸಿಡರ್ ಮಾಡಬೇಕು ಅಂತಂದರೆ ನೆನ್ಪಿಟ್ಕೊಳ್ರಿ, ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು ಎ ಬೈ ಆರ್, ಎ ಆರ್. ಸಮ್ ಆಫ್ 3 ಟರ್ಮ್ಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ 3 ಟರ್ಮ್ಸ್ ಅಂತ ಕೊಟ್ಟರೆ ವಿ ಶುಡ್ ಕನ್ಸಿಡರ್ ದ ಟರ್ಮ್ಸ್ ಆಸ್ ಎ ಬೈ ಆರ್, ಎ ಆರ್. ಇಲ್ಲಿ ಮತ್ತೆ ಅದೇ ಒಂದು ಕಾಷನ್ ಏನು ಅಂತಂದರೆ ಹಿಯರ್ ಎ ಈಸ್ ನಾಟ್ ದ ಫಸ್ಟ್ ಟರ್ಮ್, ಆರ್ ಮೇ ಬಿ ರೇಷಿಯೋ. ಈ ಆ್ಯಕ್ಚುಲಿ ಇಲ್ಲಿ ಕಾಮನ್ ರೇಷಿಯೋ ಆರ್ ಬರುತ್ತೆ, ಬಟ್ ಈ ಆರ್ಗೂ ಆ ಆರ್ಗೂ ಸಂಬಂಧ ಇಲ್ಲ. ಇಲ್ಲಿ ಏನು ಬಂದಿದೆ ಇದು ಜಸ್ಟ್ ಒಂದು ವೇರಿಯಬಲ್. ಅಲ್ಲೇನು ಆರ್ ಬರ್ದಿದ್ದೀವಿ ಅದು ಆ್ಯಕ್ಚುಲಿ ರೇಷಿಯೋ, ಕಾಮನ್ ರೇಷಿಯೋ. ಈ ರೀತಿ ತಗೊಂಡಾಗ ಕಾಮನ್ ರೇಷಿಯೋ ಆರ್ ಬರುತ್ತೆ. ಬಟ್ ನೆನ್ಪಿಡಿ, ಇಲ್ಲಿ ವೇರಿಯಬಲ್ಸ್ ಬೇರೆ ತಗೊಳ್ಬೋದು ನೀವು. ಸೊ ಇದನ್ನ ಸ್ವಲ್ಪ ನೀವು ಹುಷಾರಾಗಿರ್ಬೇಕು. ವಿಚ್ ಇಸ್ ದ ಫಸ್ಟ್ ಟರ್ಮ್ ಅಂತ ಕೇಳಿದ್ರೆ ಎ ಅನ್ಬಾರ್ದು. ಇಲ್ಲಿ ಫಸ್ಟ್ ಟರ್ಮ್ ಯಾವುದಂದ್ರೆ ಎ ಬೈ ಆರ್. ಎ ಬೈ ಆರ್ ಈಸ್ ದ ಫಸ್ಟ್ ಟರ್ಮ್. ಏನದಿಲ್ಲಿ ಮಿಡಲ್ ಟರ್ಮ್ ಆಗಿ ಕೆಲಸ ಮಾಡುತ್ತೆ. ಒಂದು ವೇಳೆ 4 ಟರ್ಮ್ಗಳ ಸಮ್ ಮತ್ತು ಪ್ರಾಡಕ್ಟ್ ಅಂತ ಏನಾದರೂ ಕೇಳಿದ್ರೆ ಅವಾಗ ನೀವೇನ ತಗೊಳ್ಬೇಕಾಗುತ್ತೆ ಅಂತಂದ್ರೆ ಎ ಬೈ ಆರ್, ಎ ಆರ್ ಇಲ್ಲಿ ಮಧ್ಯದ ಟರ್ಮ್ಗಳಾಗಿದ್ರೆ ಈ ಕಡೆ ಎ ಆರ್ ಕ್ಯೂಬ್, ಈ ಕಡೆ ಎ ಬೈ ಆರ್ ಕ್ಯೂಬ್. ಎ ಆರ್ ಕ್ಯೂಬ್, ಎ ಬೈ ಆರ್ ಕ್ಯೂಬ್. ಹಿಯರ್ ದ ಕಾಮನ್ ರೇಷಿಯೋ ವಿಲ್ ಬಿ ಆರ್ ಸ್ಕ್ವೇರ್. ಇಲ್ಲಿ ಜಸ್ಟ್ ಆರ್, ಆದರೆ ಇಲ್ಲಿ ಕಾಮನ್ ರೇಷಿಯೋ ಏನಾಗಿರುತ್ತೆ ಆರ್ ಸ್ಕ್ವೇರ್ ಆಗಿರುತ್ತೆ. ಇಲ್ಲಿ ಫಸ್ಟ್ ಟರ್ಮ್ ಯಾವುದು ಅಂತಂದ್ರೆ ಎ ಬೈ ಆರ್ ಕ್ಯೂಬ್ ವಿಲ್ ಬಿ ದ ಫಸ್ಟ್ ಟರ್ಮ್. ಸಮ್ ಆ್ಯಂಡ್ ಪ್ರಾಡಕ್ಟ್ ಅಂತ ಕೇಳಿದಾಗ ಒಂದು ವೇಳೆ 5 ಟರ್ಮ್ಸ್ ಅಂತ ಕೊಟ್ಟಿದ್ರೆ ಮತ್ತೆ ಇಲ್ಲಿಂದನೇ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ. ಮಧ್ಯದ ಟರ್ಮ್ ಎ ಆದರೆ ಅದರ ಪಕ್ಕದಲ್ಲಿ ಎ ಆರ್, ಇಲ್ಲಿ ಎ ಬೈ ಆರ್. ಆ ಕಡೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ, ಈ ಕಡೆ ಡಿವೈಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೂ 2 ಟರ್ಮ್ಗಳು ಬೇಕಲ್ಲ, ಎ ಆರ್ ಸ್ಕ್ವೇರ್, ಇಲ್ಲಿ ಎ ಬೈ ಆರ್ ಸ್ಕ್ವೇರ್. ದೀಸ್ ಆರ್ ದ 5 ಟರ್ಮ್ಸ್ ಟು ಬಿ ಕನ್ಸಿಡರ್ಡ್. ಹಿಯರ್ ದ ಕಾಮನ್ ರೇಷಿಯೋ ವಿಲ್ ಬಿ ಆರ್. ಸೊ ಈ ರೀತಿ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಟರ್ಮ್ಸ್ಗಳನ್ನು ಕನ್ಸಿಡರ್ ಮಾಡಬೇಕು. ಸೊ ಇವು ನೆನಪಿಡಬೇಕು. ಸಮ್ ಆ್ಯಂಡ್ ಪ್ರಾಡಕ್ಟ್ ಅಂತ ಕೊಟ್ಟರೆ ಇಮಿಡಿಯೇಟ್ ಆಗಿ ನಮ್ಮ ತಲೆಗೆ ಈ ಟರ್ಮ್ಗಳು ನೆನಪಾಗಬೇಕು ಹೊರತು ಯಾವುದೋ ಒಂದು A1, A2, A3 ಅವುಗಳನ್ನ ತಗೋಬಾರ್ದು. ಎ ಆರ್ ಸ್ಕ್ವೇರ್ ಅವುಗಳನ್ನ ತಗೊಳ್ಬಾರ್ದು. ಯಾಕಂದರೆ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ 3 ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಗೊತ್ತಿಲ್ಲ ನಮಗೆ. ಒಟ್ಟಿನಲ್ಲಿ ಇವುಗಳು ನಮಗೆ ನೆನಪಾದರೆ ಸ್ವಲ್ಪ ಸೊಲ್ಯೂಷನ್ ಕ್ವಿಕ್ ಆಗಿ ಸಿಗ್ತದೆ. ನೀವು ಆ ರೀತಿ ಮಾಡಿದರೆ ಸೊಲ್ಯೂಷನ್ ಸಿಗೋದೇ ಇಲ್ಲ ಅಂತಲ್ಲ, ಬಟ್ ಭಾಳ ಕಷ್ಟ ಆಗುತ್ತೆ. ಆಮೇಲೆ ಸಿಕ್ಕರೆ ಸಿಗ್ಬೋದು ಅಷ್ಟೇ. ಸೊ ಇದು ನೀವು ನೆನ್ಪಿಡ್ಬೇಕು ಈ ಟರ್ಮ್ಗಳಿಗೆ. ಓಕೆ, ಬಟ್ ಡಿಫ್ರೆನ್ಸ್ ಏನು ಅಂತಂದರೆ ಸಮ್ ಆಫ್ ಟರ್ಮ್ಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಟರ್ಮ್ಸ್ ಅಂತ ಕೊಟ್ಟಿದ್ದಾಗ ಅರಿಥ್ಮೆಟಿಕ್ ಪ್ರೋಗ್ರೆಷನಲ್ಲಿ ಮೊದಲಿಗೆ ನಾವು ಸಮ್ ಮಾಡ್ತೀವಿ, ಆಮೇಲೆ ಪ್ರಾಡಕ್ಟ್ ಮಾಡ್ತೀವಿ. ಸಮ್ ಮಾಡಿದಾಗ ಆ ಕಾಮನ್ ಡಿಫ್ರೆನ್ಸ್ ಕ್ಯಾನ್ಸಲ್ ಔಟ್ ಆಗ್ತದೆ. ಆದರೆ GP ನಲ್ಲಿ ಬಂದಾಗ GP ನಲ್ಲಿ ಸಮ್ ಆಫ್ 3 ಟರ್ಮ್ಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ 3 ಟರ್ಮ್ಸ್ ಅಂತ ಕೊಟ್ಟಾಗ ಇಲ್ಲಿ ಮೊದಲಿಗೆ ಸಮ್ ಮಾಡಬಾರ್ದು, ಮೊದಲಿಗೆ ಪ್ರಾಡಕ್ಟ್ ಮಾಡಬೇಕು. ಪ್ರಾಡಕ್ಟ್ ಮಾಡಿದರೆ ಒಂದು ವೇರಿಯೇಬಲ್ ಹೋಗುತ್ತೆ, ಆರ್ ಕ್ಯಾನ್ಸಲ್ ಆಗುತ್ತೆ. ಆರ್ ಕ್ಯಾನ್ಸಲ್ ಆಗಿ ಎ ಮಾತ್ರ ಉಳಿತದೆ. ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಎ. ಇಲ್ಲಿ ಪ್ರಾಡಕ್ಟ್ ಮಾಡಬೇಕು. ಅರಿಥ್ಮೆಟಿಕ್ ಪ್ರೋಗ್ರೆಷನಲ್ಲಿ ಮೊದಲಿಗೆ ಸಮ್ ಮಾಡಬೇಕು. ಆ ಥರದ ಕೆಲವೊಂದಷ್ಟು ಪ್ರಾಬ್ಲಮ್ಸ್ಗಳನ್ನ ಈಗ ಸಾಲ್ವ್ ಮಾಡೋಣ. Sum of 3 terms, 3 numbers in GP is 38. Sum is 38 and product is 1728.
ಫೈಂಡ್ ದೆಮ್. ಸೊ ಇಲ್ಲಿ ಯೂಶುವಲ್ process ಇದೇನೆ. ಲೆಟ್ ಅಸ್ ಕನ್ಸಿಡರ್ ದ 3 terms ಆಸ್ ಎ ಬೈ ಆರ್, ಎ ಆರ್. ಆಲ್ರೆಡಿ ನಾನು ಹೇಳಿದ್ದೀನಿ. ಇಲ್ಲಿ ಜಿ ಪಿ ಅಂತ ಬಂದಾಗ ಡೋಂಟ್ ಕನ್ಸಿಡರ್ ಸಮ್ ಫಸ್ಟ್. ಸಮ್ ಕನ್ಸಿಡರ್ ಮಾಡಿದ್ರು ಕೂಡ ಮತ್ತೆ ನೀವು ಪ್ರಾಡಕ್ಟಿಗೆ ಹೋಗಿ ಮತ್ತೆ ವಾಪಸ್ ಸಮ್ಗೆ ಬರಬೇಕಾಗುತ್ತೆ. ಹಾಗಾಗಿ ಫಸ್ಟಿಗೆ ನಾವೇನು ಮಾಡೋಣ ಅಂತಂದರೆ ಪ್ರಾಡಕ್ಟ್ ಆಫ್ ದೀಸ್ 3 ಟರ್ಮ್ಸ್ನೇ ನೋಡೋಣ. ಪ್ರಾಡಕ್ಟ್ ಅಂದಾಗ ಎ ಬೈ ಆರ್ ಇಂಟು ಎ ಆರ್ ಈಕ್ವಲ್ ಟು 1728. ಆರ್ ಕ್ಯಾನ್ಸಲ್ ಆಯಿತು. ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಮೊದಲಿಗೆ ಪ್ರಾಡಕ್ಟ್ ಕನ್ಸಿಡರ್ ಮಾಡ್ತೀವಿ. ಆರ್ ಕ್ಯಾನ್ಸಲ್ ಆಗ್ತದೆ. ಎ ಅಂದರೆ ಎ ಕ್ಯೂಬ್ ಈಸ್ 1728. ಸೊ ಯಾವುದೋ ಒಂದು ನಂಬರ್ನ ಕ್ಯೂಬ್ ಮಾಡಿದರೆ 1728 ಬರುತ್ತೆ ಅಂತ ಅರ್ಥ. ಯಾವ ನಂಬರ್ನ ಕ್ಯೂಬ್ ಮಾಡಬೇಕು? ಐ ಥಿಂಕ್ ಇಟ್ ಇಸ್ 12 ಅಂತ ಅನ್ಸುತ್ತೆ. ಮೇ ಬಿ 12 ಸ್ಕ್ವೇರ್ ಅಂತಂದರೆ 144. 12 ಕ್ಯೂಬ್ ಬರಬೇಕಂದ್ರೆ ಮತ್ತೊಮ್ಮೆ 12 ಮಲ್ಟಿಪ್ಲೈ ಮಾಡಬೇಕು. 12 48, 12 52, 12 12 ಪ್ಲಸ್ 5 17. ಎಸ್, 12 ಕ್ಯೂಬ್. ದೇರ್ಫೋರ್ 1728 ಅಂತಂದರೆ 12 ಕ್ಯೂಬ್. ದೇರ್ಫೋರ್ ಎ ಈಕ್ವಲ್ ಟು 12. ನೋಡಿ, ಒಂದು ವ್ಯಾಲ್ಯೂ ಸಿಕ್ಬಿಡುತ್ತೆ ನಮಗೆ. ಎ ಈಕ್ವಲ್ ಟು 12 ಸಿಕ್ತು. ಈಗ ಸಮ್ಮಿಗೆ ಬರ್ರಿ. ಸಮ್ ಅಂತಂದ್ರೆ ಏನಿದೆ? ಎ ಬೈ ಆರ್ ಪ್ಲಸ್ ಎ ಆರ್ ಈಕ್ವಲ್ ಟು 38. ಬಟ್ ದ ವ್ಯಾಲ್ಯೂ ಆಫ್ ಎ ಇಸ್ 12. ಸಬ್ಸ್ಟಿಟ್ಯೂಟ್ ಮಾಡಿ. 12 ಬೈ ಆರ್ ಪ್ಲಸ್ 12 ಆರ್ ಈಕ್ವಲ್ ಟು 38. ಟೇಕ್ 12 ಆಸ್ ಅ ಕಾಮನ್ ಫ್ಯಾಕ್ಟರ್. 12 ಕಾಮನ್ ತೆಗೆದುಬಿಡೋಣ. ಇಲ್ಲಿ 1 ಬೈ ಆರ್ ಪ್ಲಸ್ 1 ಪ್ಲಸ್ ಆರ್ ಈಕ್ವಲ್ ಟು 38. ಈಗ ಡಿವೈಡ್ ಮಾಡಿದರೆ 2 ಆರ್ 12, 2 19 38. ಓಕೆ, ರೈಟ್. ಈಗ ನೋಡಿ, ಇಲ್ಲಿ 6 ಆಸ್ ಇಟ್ ಈಸ್ ಇರಲಿ, ನೋಡೋಣ ಸದ್ಯಕ್ಕೆ. ಸಿಕ್ಸ್ ಇರಲಿ, ನೋಡೋಣ ಫ್ಯೂಚರಲ್ಲಿ ಏನಾಗುತ್ತೆ ಅಂತೇಳಿ. 6 ಇಂಟು ಇಲ್ಲಿ ಎಲ್ ಸಿ ಎಮ್ ತಗೊಳ್ಳೋಣ. ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಎಲ್ ಸಿ ಎಮ್ ಆರ್ ಬಂದ್ಬಿಡ್ತದೆ. ಎಲ್ ಸಿ ಎಮ್ ಇಸ್ ಆರ್. ಸೊ ಇಲ್ಲಿ ಆರ್ ಮಲ್ಟಿಪ್ಲೈ ಮಾಡಿ, ಇಲ್ಲಿ ಆರ್ ಮಲ್ಟಿಪ್ಲೈ ಮಾಡಿದರೆ ವಿ ಗೆಟ್ ಆರ್ ಸ್ಕ್ವೇರ್ ಹಿಯರ್. ಇಲ್ಲಿ 1 ಪ್ಲಸ್ 1 ಇಂಟು ಆರ್ ಇಸ್ ಆರ್ ಪ್ಲಸ್ ಆರ್ ಸ್ಕ್ವೇರ್. ದಿಸ್ ಈಸ್ ಈಕ್ವಲ್ ಟು 19. ಓಕೆ, ಈಗ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಥವಾ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಥರ ಕಾಣಿಸ್ತಾ ಇರೋದ್ರಿಂದ ಈ ಆರ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. ಈ 6ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. 6 ಇಂಟು ಆರ್ ಸ್ಕ್ವೇರ್ ಇಸ್ 6r ಸ್ಕ್ವೇರ್ ಪ್ಲಸ್ 6 ಇಂಟು ಆರ್ ಇಸ್ 6r ಪ್ಲಸ್ 6 1 6. ಇಲ್ಲಿ ಆರ್ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಆದರೆ 19r ಆಯಿತು. ಇದು ಈ ಕಡೆ ತಗೊಂಡ್ರೆ ಮೈನಸ್ 19r. 6r ಸ್ಕ್ವೇರ್ ಪ್ಲಸ್ 6r ಮೈನಸ್ 19r ಪ್ಲಸ್ 6 ಈಕ್ವಲ್ ಟು 0. ನಾವು 6r ಸ್ಕ್ವೇರ್ 6r ಮೈನಸ್ 19r ಅಂದರೆ ಮೈನಸ್ 13r ಪ್ಲಸ್ 6 ಈಕ್ವಲ್ ಟು 0. ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತು. ಇದನ್ನು ಸಾಲ್ವ್ ಮಾಡಬೇಕು. 6 ಮಲ್ಟಿಪ್ಲೈ ಮಾಡಿದ್ರೆ 36. ಮಲ್ಟಿಪ್ಲೈ ಮಾಡಿದ್ರೆ 36 ಬರಬೇಕು. ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ 13 ಬರಬೇಕು. 9 4 36. 9 ಮತ್ತು 4 ಆ್ಯಡ್ ಮಾಡಿದರೆ 13 ಬರುತ್ತೆ. ಸೊ 6r ಸ್ಕ್ವೇರ್ ಮೈನಸ್ 9r ಅಗೇನ್ ಮೈನಸ್ 4r. ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ 9 4 36. ಮೈನಸ್ 9 ಮೈನಸ್ 4 ಅಂದರೆ ಮೈನಸ್ 13. ಎಸ್, ಪ್ಲಸ್ 6 ಈಕ್ವಲ್ ಟು 0. ಈಗ ಈ ಎರಡರಿಂದ ನಾವು 3r ಕಾಮನ್ ತೆಗಿಬೋದು. 3r ಕಾಮನ್ ತೆಗೆದ್ರೆ ಇಲ್ಲಿ 2r ಉಳಿತು. ಮೈನಸ್ 3 2 6 r ಇಂಟು ಆರ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ 3 3 9 r ಆಸ್ ಇಸ್. ಇದೇ 2r ಮೈನಸ್ 3 ಇಲ್ಲಿ ಉಳಿಬೇಕು ಅಂತಂದರೆ ವಿ ಹ್ಯಾವ್ ಟು ಟೇಕ್ 2 ಆಸ್ ಅ ಕಾಮನ್ ಫ್ಯಾಕ್ಟರ್. ಇಲ್ಲಿ ಉಳಿತು ಇಲ್ಲಿ 2r ಮೈನಸ್ 3 ಈಕ್ವಲ್ ಟು 0. ಈಗ 2r ಮೈನಸ್ 3 ಇದೆ. ಆ 2r ಮೈನಸ್ 3 ಈ ಬ್ರಾಕೆಟನ್ನು ಕಾಮನ್ ತೆಗೆದ್ರೆ 3r ಮೈನಸ್ 2 ಉಳಿತು. 3r ಮೈನಸ್ 2 ಈಕ್ವಲ್ ಟು 0. ಸೊ ಪ್ರಾಡಕ್ಟ್ ಇದೆ 0. ಈ ರೀತಿ ಪ್ರಾಡಕ್ಟ್ 0 ಇದ್ದಾಗ ಒಂದು 2r ಮೈನಸ್ 3 0 ಇರಬೇಕು, ಇಲ್ಲ 3r ಮೈನಸ್ 2 0 ಇರಬೇಕು. ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ if this 2r minus 3 is 0, 2r minus 3 is 0, then we get 2r equal to 3
ಆರ್ ಈಕ್ವಲ್ ಟು 3/2. ಆರ್ ಈಕ್ವಲ್ ಟು 3/2. ಒಂದು ವೇಳೆ 3r - 2 ಈಕ್ವಲ್ ಟು 0 ಆಯಿತು ಅಂತಂದರೆ 3r - 2 ಈಕ್ವಲ್ ಟು 0 ಆದರೆ ವಿ ಗೆಟ್ 3r ಈಕ್ವಲ್ ಟು 2 ಆ್ಯಂಡ್ ಆರ್ ಈಕ್ವಲ್ ಟು 2/3. ಸೊ ಇಲ್ಲಿ ಎರಡು ಆರ್ ವ್ಯಾಲ್ಯೂಗಳು ಸಿಕ್ತು. ಫಸ್ಟ್ ಟರ್ಮ್ ಆಲ್ರೆಡಿ ಸಿಕ್ಕಿತ್ತು ಅಂತ ಅನ್ಸುತ್ತೆ ನಮಗೆ. ಎಷ್ಟು ಸಿಕ್ಕಿತ್ತು ಫಸ್ಟ್ ಟರ್ಮು? 12. ಫಸ್ಟ್ ಟರ್ಮ್ 12 ಇತ್ತು. ಫಸ್ಟ್ ಟರ್ಮ್ ಅಲ್ಲ, ಎ ವ್ಯಾಲ್ಯೂ 12 ಆಗಿತ್ತು ಫಸ್ಟ್ ಟರ್ಮ್ ಅಲ್ಲ. ಮತ್ತೆ ಇದು ನಾನು ಅದೇ ಹೇಳ್ತಿರೋದು, ನಾವು ಕನ್ಸಿಡರ್ ಮಾಡಿರೋ ಟರ್ಮ್ಗಳು ಯಾವುದು? A/R, AR ಇವು ನಾವು ಕನ್ಸಿಡರ್ ಮಾಡಿರೋ ಟರ್ಮ್ಗಳು. ಅದರಲ್ಲಿ ಈ ವ್ಯಾಲ್ಯೂ ನಮ್ಗೆ ಸಿಕ್ಕಿದೆ, ಬಟ್ ದಿಸ್ ನಾಟ್ ದ ಫಸ್ಟ್ ಟರ್ಮ್. ವಿ ಗಾಟ್ ದ ವ್ಯಾಲ್ಯೂ ಆಫ್ ಎ. ಈಗ ಆರ್ಗೆ ಎರಡು ವ್ಯಾಲ್ಯೂಸ್ ಬಂದಿದೆ. ನೀವು ಯಾವುದನ್ನು ಕನ್ಸಿಡರ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಸೀಕ್ವೆನ್ಸ್ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ನೀವು ಈ ಆರ್ ಈಕ್ವಲ್ ಟು 3/2 ಕನ್ಸಿಡರ್ ಮಾಡಿದರೆ, 3/2 ಕನ್ಸಿಡರ್ ಮಾಡಿದರೆ ಇಲ್ಲಿ ನೋಡಿ, ಎ 12 ಬೈ ಆರ್ ಇದೆ. ಆರ್ ಅಂದರೆ 3/2, ಎ ಇದೆ. ಎ ಅಂದರೆ 12. ಅಗೇನ್ ಎ ಇಂಟು ಆರ್, ದಟ್ ಈಸ್ 12 ಇಂಟು 3/2. ಇದು ಸಪ್ರೇಟ್. 3/2 ಕನ್ಸಿಡರ್ ಮಾಡಿದ್ರೆ ಈ ಟರ್ಮ್ಸ್ ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡೋಣ. ಒಂದು ವೇಳೆ 2/3 ಕನ್ಸಿಡರ್ ಮಾಡಿದ್ರೆ ಮತ್ತೆ ಸೀಕ್ವೆನ್ಸ್ ಬೇರೆ ಆಗುತ್ತೆ. ಬಟ್ ಎರಡೂ ಸೀಕ್ವೆನ್ಸ್ಗಳು ಅಲ್ಲಿ ಸಮ್ ಮತ್ತು ಪ್ರಾಡಕ್ಟ್ ಏನು ಕೊಟ್ಟಿದ್ರಲ್ಲ ಅದನ್ನ ಸ್ಯಾಟಿಸ್ಫೈ ಮಾಡ್ತವೆ, ಹೋಲ್ಡ್ ಮಾಡ್ತವೆ, ಡೆಫಿನೆಟ್ಲಿ ಹೋಲ್ಡ್ ಮಾಡ್ತವೆ. ಇದೊಂದು ಸರಿ ನೋಡೋಣ. A/R ದಟ್ ಈಸ್ 12 ಬೈ ಆರ್ ಅಂದರೆ 2/3. AR ದಟ್ ಈಸ್ 12 ಇಂಟು 2/3. ಈಗ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಇಲ್ಲಿ 12 ನ್ಯೂಮರೇಟರ್ ಆಸ್ ಇಟ್ ಈಸ್ ಇರಲಿ, ಇಂಟು 3/2 ರೆಸಿಪ್ರೋಕಲ್ ಆಗಿ 2/3 ಆಗುತ್ತೆ. ದಿಸ್ 12 ಆಸ್ ಇಟ್ ಈಸ್. 2 1s 2 6 12, 6 3s 18. ಇಲ್ಲಿ ನೋಡಿ 3 1s 3 4s 12, 4 2s 8, 8 12 18, 8 12 18. ಇದಾಯಿತು. ಓಕೆ, ಇಲ್ಲಿಗೆ ಬನ್ನಿ. 12/2/3 ಇದೆ. ಇದು ರೆಸಿಪ್ರೋಕಲ್ ಆದರೆ 12 ಇಂಟು 3/2 ಆಗುತ್ತೆ. ದಿಸ್ 12 ರಿಮೈನ್ಸ್ ಆಸ್ ಇಟ್ ಈಸ್. 3 1 3 4 12, 4 2 8, 2 1s 2 6s 6 3s 18. ಸೊ ಇಲ್ಲಿ ಏನು ಬಂತು? ಇಲ್ಲಿ 18 12 8. ಸೊ ಒಂದು ಅಬ್ಸರ್ವೇಷನ್ ಏನಂತಂದ್ರೆ, ಇಲ್ಲೇನು ಟರ್ಮ್ಸ್ ಇರುತ್ತಲ್ಲ ಅದೇ ಟರ್ಮ್ಸೇ ಬಂದಿರುತ್ತೆ, ಬಟ್ ರಿವರ್ಸ್ ಆರ್ಡರ್ ಬಂದಿರುತ್ತೆ. ಇಲ್ಲಿ ಫಸ್ಟ್ ಟರ್ಮ್ ಇರೋದು ಅಲ್ಲಿ ಥರ್ಡ್ ಆಗಿದ್ರೆ, ಅಲ್ಲಿ ಥರ್ಡ್ ಆಗಿರೋದು ಇಲ್ಲಿ ಫಸ್ಟ್ ಆಗಿರುತ್ತೆ. ಈಗ ಅವ್ರೇನು ಕಂಡೀಷನ್ ಕೊಟ್ಟಿದ್ರು? ಸಮ್ ಆಫ್ ದ ಟರ್ಮ್ಸ್ 38 ಆಗಿತ್ತು ಅಂತ. ಅಫ್ಕೋರ್ಸ್ 18 + 12 30 + 8 38. ಪ್ರಾಡಕ್ಟ್ ಆಫ್ ಟರ್ಮ್ಸ್ ಎಷ್ಟು ಕೊಟ್ಟಿದ್ರು ಅಂದರೆ 1728 ಅಂತ ಕೊಟ್ಟಿದ್ರು ಪ್ರಾಡಕ್ಟ್. ಈಗ ಮಲ್ಟಿಪ್ಲೈ ಮಾಡಿ ನೋಡಿ ಬೇಕಿದ್ರೆ ಅದು 1728 ಬಂದೇ ಬರುತ್ತೆ. ಬೇಕಿದ್ರೆ ಒಂದ್ಸರಿ ಸುಮ್ಮನೆ ವೆರಿಫೈ ಮಾಡ್ತೀನಿ. 12 8 96, 96 ಅನಿಸುತ್ತೆ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 96 9 216 ಇಂಟು 8 ಮಲ್ಟಿಪ್ಲೈ ಮಾಡಿದ್ರೆ 8 48, 8 4 12, 8 16 ಅಂತ ನೋಡಿ. ಮಲ್ಟಿಪ್ಲೈ ಮಾಡಿದ್ರೆ 1728, ಆ್ಯಡ್ ಮಾಡಿದರೆ 38. ಕರೆಕ್ಟ್ ಆಗಿದೆ. ಸೊ ಸೇಮ್ ಇದೇ ರೀತಿ ಇದು ಕೂಡ ಮಲ್ಟಿಪ್ಲೈ ಮಾಡಿದರೆ 1728 ಬಂದೇ ಬರುತ್ತೆ, ಆ್ಯಡ್ ಮಾಡಿದರೆ 38 ಬರುತ್ತೆ. ಸೊ ಈ ರೀತಿ ಸಮ್ ಮತ್ತು ಪ್ರಾಡಕ್ಟ್ ಅಂತ ಕೇಳಿದಾಗ ಎರಡೆರಡು ವ್ಯಾಲ್ಯೂಸ್ ಬರುತ್ತೆ. ಯೂಶ್ವಲಿ ಎರಡೆರಡು GPಗಳು ನಮಗೆ ಸಿಗುತ್ತೆ. ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂತಂದರೆ ಯೂಸ್ ಮಾಡಿದ್ವಿ. ಆ ಟರ್ಮ್ಸ್ಗಳು ನಮ್ಗೆ ನೆನಪಿರಬೇಕು. A/R AR, A/R² ಅಂತೇನಿತ್ತಲ್ಲ ಅದು. ಅದೇ ರೀತಿ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ 4 ನಂಬರ್ಸ್ಗೆ ಕೊಟ್ಟಿದ್ದಾರೆ, ನೀವು ಟ್ರೈ ಮಾಡ್ಬೋದು. ಕ್ವಶನ್ ಓದ್ತೀನಿ ನಾನು. ಫೈಂಡ್ 4 ನಂಬರ್ಸ್ ಇನ್ GP ಹೂ ಸಮ್ ಈಸ್ 85. ಸಮ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 85 ಕೊಟ್ಟಿದ್ದಾರೆ. ದಿಸ್ ಈಸ್ ಸಮ್ ಆ್ಯಂಡ್ ದ ಪ್ರಾಡಕ್ಟ್ ಈಸ್ 4096. 4096. ಇಲ್ಲಿ 4 ಟರ್ಮ್ಸ್ಗಳ ಪ್ರಾಡಕ್ಟ್ ಮತ್ತು ಸಮ್ ಕೊಟ್ಟಿರೋದಿಲ್ಲ. ನಾವೇನು ಕನ್ಸಿಡರ್ ಮಾಡಬೇಕು? A/R3, A/R AR AR3 ಈ ಟರ್ಮ್ಗಳನ್ನ ಕನ್ಸಿಡರ್ ಮಾಡಿ
ಮೊದಲಿಗೆ ಪ್ರಾಡಕ್ಟ್ ಮಾಡಬೇಕು, ಆಮೇಲೆ ಸಮ್ ಮಾಡಬೇಕು. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ, ನಿಮ್ಗೆ ಡೆಫಿನೆಟ್ಲಿ ಆನ್ಸರ್ ಸಿಗ್ತದೆ. ಓಕೆ, ರೈಟ್. ಓಕೆ, ಈಗ ಇಲ್ಲಿಗೆ ಜಿ ಪಿ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದರೆ ಹಾರ್ಮೋನಿಕ್ ಪ್ರೋಗ್ರೆಷನ್, ಅದು ಭಾಳ ಕಡಿಮೆ ಇದೆ. ಹಾರ್ಮೋನಿಕ್ ಪ್ರೋಗ್ರೆಷನ್, ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಂದರೆ ಆಲ್ಮೋಸ್ಟ್ ಹಾರ್ಮೋನಿಕ್ ಪ್ರೋಗ್ರೆಷನ್ ಬಂದಂಗೆ ಅರ್ಥ. ಸೊ ಹಾರ್ಮೋನಿಕ್ ಪ್ರೋಗ್ರೆಷನ್ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟು ಅಲ್ಲಿಂದ ಹಾರ್ಮೋನಿಕ್ ಮೀನ್ ಮತ್ತು ಈ ಮೂರು ಏನು ಅರ್ಥಮೆಟಿಕ್ ಮೀನ್, ಜಿಯೋಮೆಟ್ರಿಕ್ ಮೀನ್ ಮತ್ತು ಹಾರ್ಮೋನಿಕ್ ಮೀನ್ಗಳ ನಡುವೆ ಏನು ರಿಲೇಷನ್ ಇದೆ ಅಂತೇಳಿ ನಾವು ಡಿಸ್ಕಸ್ ಮಾಡಿ ಈ ಪ್ರೋಗ್ರೆಷನನ್ನು ಕ್ಲೋಸ್ ಮಾಡೋಣ. ಈ ಇದರಲ್ಲಿ ಒಂದೇನಂತಂದರೆ ನಿಮಗೆ ಸಿಲೆಬಸ್ಸಲ್ಲಿ ಎಷ್ಟೊಂದು ಟಾಪಿಕ್ಗಳು ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯುದಿದೆ. ಸೊ ಅದು ಬೇಕು ಅಂತಂದರೆ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಷ್ಟೋ ಟಾಪಿಕ್ಗಳನ್ನ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ಇನ್ ಡಿಟೇಲ್ ಆಗಿ. ಪ್ರತಿಯೊಂದು ಈ ಪಿ ಯು ಸಿ ಬುಕ್ಕಲ್ಲಿರ್ತಕ್ಕಂಥ ಪ್ರತಿಯೊಂದು ಕ್ವಶನನ್ನು ಕೂಡ ನಾನು ಸಾಲ್ವ್ ಮಾಡಿ ಹಾಕಿದ್ದೀನಿ. ಸೊ ಬೆಟರ್ ಒಂದು ಸಾರಿ ನೀವೇನು ಮಾಡಿ ಅಂತಂದರೆ ಆ ಕ್ಲಾಸ್ಗಳನ್ನು ಫ್ರೀ ಇದ್ದಾಗ ಒಂದು ಸಾರಿ ನೋಡೋದು ಒಳ್ಳೆಯದು ಅಂತ. ಯಾಕಂದರೆ ನಿಮ್ಗೆ ಯೂಸ್ ಆಗುತ್ತೆ. ಅದು ಯಾವ್ಯಾವ ಟಾಪಿಕ್ಸು ಅಂತಂದರೆ ಇಲ್ಲಿ ನೋಡಿ, ಈಗ ಸಿಂಪ್ಲಿಫಿಕೇಶನ್ಸ್ ಅಂತ ಏನಿರುತ್ತಲ್ಲ, ಆ ಸಿಂಪ್ಲಿಫಿಕೇಶನ್ ಆಲ್ಮೋಸ್ಟ್ ಇದ್ರ ಒಳಗಡೆ ಬಂದುಬಿಡ್ತದೆ ಆಲ್ಮೋಸ್ಟ್. ಸೊ ಅಂಥವೆಲ್ಲ ನಾನು ಜಾಸ್ತಿ ತಗೊಳಕ್ಕೆ ಹೋಗಲ್ಲ. ಯಾವುದು ಅಂತಂದರೆ ನಾನು ಹೇಳ್ತಿರೋದು. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನ ನೀವು ಸ್ವಲ್ಪ ಸಾಲ್ವ್ ಮಾಡಬೇಕು. ಟ್ರಿಗ್ನೋಮೆಟ್ರಿ ಕಂಪ್ಲೀಟಾಗಿ ನಾನು ಸಾಲ್ವ್ ಮಾಡಿದ್ದೀನಿ. ಸ್ವಲ್ಪ ಒಂದು ಸಾರಿ ನೋಡಿರಿ. ಸೆಟ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಲ್ಲೂ ಸಾಲ್ವ್ ಮಾಡಿದ್ದೀನಿ ಮತ್ತು ಪಿ ಯು ಸಿ ಚಾಪ್ಟರ್ಸ್ ಕೂಡ ಸಾಲ್ವ್ ಮಾಡಿದ್ದೀನಿ ನಾನು. ಪರ್ಮ್ಯುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಕಂಪ್ಲೀಟ್ ಯೂನಿಟ್ ನಾನು ಇವನ್ ಫಾರ್ಮುಲಾಗಳನ್ನ ಡಿರೈವ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಪ್ರಾಬ್ಲಮ್ನು ಕೂಡ ನಾನು ಸಾಲ್ವ್ ಮಾಡಿಸಿದ್ದೀನಿ. ಸೊ ಅದನ್ನು ಒಂದು ಸಾರಿ ನೀವು ನೋಡಿ. ಓಕೆ, ಲೀನಿಯರ್ ಇನ್ಇಕ್ವಾಲಿಟೀಸ್ ಕೂಡ ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೀನಿ. ಇಲ್ಲಿ ಟೈಮ್ ಸಿಕ್ಕರೆ ಇಲ್ಲೂ ಕೂಡ ಮತ್ತೊಮ್ಮೆ ನಾನು ಡಿಸ್ಕಸ್ ಮಾಡ್ತೀನಿ. ಬಟ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಕಂಪ್ಲೀಟ್ ಸಾಲ್ವ್ ಮಾಡಿದ್ದೀನಿ. ಅದನ್ನು ಒಂದು ಸಾರಿ ನೀವು ಚೆಕ್ ಮಾಡಿ. ಓಕೆ, ರೈಟ್. ಸೊ ಇಷ್ಟಿರಲಿ. ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದರೆ ಉಳಿದಿದ್ದೆಲ್ಲನೂ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.